ಭಾಷೆಯ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗ್ಲೇಬೇಕು. ಅದು ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ, ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡ್ಕೊಡ್ಬೇಕಾಗುತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗ್ಲೇನೆ ಕಮಲಾಸನ್ ಅವರನ್ನ ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನ ವ್ಯಕ್ತಪಡಿಸ್ಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನ ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅವರನ್ನ ಸಂಪರ್ಕಕ್ಕೆ ಇಟ್ಟು ಕಮಲಾಸನ್ ಅವ್ರನ್ನ ಕೇಳಕ್ಕೆ ಇದು ಮಾಡ್ತಿದೀವಿ. ಬಹುಶಃ ಕಮಲಾಸನ್ ಅವರು ಈ ಬಗ್ಗೆ ಅವರ ಒಪ್ಪಿಗೆಯನ್ನ ಹೇಳ್ಬೇಕಾಗುತ್ತೆ. ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ. ಆದ್ರೆ ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ಯಾಕಂದ್ರೆ ತಮಿಳು ಪೂರ್ವ ದ್ರಾವಿಡ ಭಾಷೆಯಿಂದ ಇವತ್ತಿನ ದಿನ ಎಲ್ಲ ಈ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಈ 4 ಭಾಷೆಗಳು ಕೂಡ ಬಂದಿರ್ತಕ್ಕಂಥದ್ದು ಸತ್ಯ. ಅದನ್ನ ಭಾಷಾ ತಜ್ಞರು ಹೇಳ್ಬೇಕಾಗತ್ತೆ, ವಿವರಿಸ್ಬೇಕಾಗತ್ತೆ. ನಾನು ಕೂಡ ವಾಣಿಜ್ಯ ಮಂಡಳಿ ಹೇಳಿದ್ದೀನಿ, ಎಲ್ಲಾ ಭಾಷಾ ತಜ್ಞರನ್ನ ಕರೆದು ಇದ್ರ ಬಗ್ಗೆ ವಿವರಣೆಯನ್ನ ತಗೊಳ್ಳಿ. ಯಾಕೆಂದ್ರೆ ಪ್ರತಿ ಸಲ ಬಂದಾಗ ಈ ರೀತಿ ನಾವು ಕೂತ್ಕೊಂಡು ನಾವು ವಿವಾದವನ್ನ ನಾವು ಎದುರಿಸ್ಬೇಕಾಗತ್ತೆ. ಯಾರು ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರು ಬಂದಿಲ್ಲ. ಅಕ್ಕ ತಂಗಿಯರು ಅಂತ ಹೇಳಿದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ನಾವ್ ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರ್ತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸ್ಬೇಕಾಗತ್ತೆ. ಕನ್ನಡದ ಮನಸ್ಸುಗಳು ಸುಮ್ಮನೆ ಸಾರಿ, ಕನ್ನಡದ ಮನಸ್ಸು ಬಹಳ ದೊಡ್ಡದು, ಆಯ್ತಾ? ನಮ್ಗೆ ಕ್ಷಮೆನೂ ಕೂಡ ಗೊತ್ತಾಗತ್ತೆ, ನಮಗೆ ಮೂಗಿಡಿದು ನಮ್ಗೆ ದಂಡನೆ ಕೊಡಕ್ಕೂ ನಮ್ಗೆ ಗೊತ್ತಾಗತ್ತೆ. ಕನ್ನಡಿಗರ ಮನಸ್ಸಿದೆಲ್ಲ ಬಹಳ ದೊಡ್ಡದು, ಹಾಗೆಲ್ಲ ಮಾಡಕ್ಕಾಗಲ್ಲ. ನಮಗಿಂತ ದೊಡ್ಡದು ನೋಡ್ರಿ, ನಾವು ಕಲಾವಿದರು ಎಷ್ಟೇ ದೊಡ್ಡವರಾಗಿರ್ಬೋದು, ಒಂದು ಭಾಷೆ, ಆ ಪ್ರಾಂತ್ಯ, ಅಲ್ಲಿರ್ತಕ್ಕಂಥ ಭಾವನೆ, ಅದಕ್ಕಿಂತ ದೊಡ್ಡವ್ರು ನಾವಲ್ಲ. ಅದರಿಂದ ಅದು ಅವರೇ ಹೇಳಿಸ್ತಾ ಇರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.